ಧಾರಾಕಾರ ಮಳೆಗೆ ಪಾರ್ವತಿ ಹಳ್ಳದ ಸೇತುವೆ ಜಲಾವೃತವಾಗಿದೆ. ಹುಲ್ಲಿಕೆರೆಗೆ ಹೋಗುವ ಮಾರ್ಗ ಸಂಪೂರ್ಣ ಬಂದ್ ಆಗಿದೆ. ಬೆಳಗ್ಗೆ ಶಾಲೆಗೆ ಹೋಗೋದಕ್ಕೆ ವಿದ್ಯಾರ್ಥಿಗಳು ಪರದಾಡ್ತಾ ಇದ್ದಾರೆ. ಟ್ರ್ಯಾಕ್ಟರ್ ಮೂಲಕ ಗ್ರಾಮಸ್ಥರು ಮಕ್ಕಳನ್ನ ಸೇತುವೆ ದಾಟಿಸಿದ್ದಾರೆ. ಟ್ರ್ಯಾಕ್ಟರ್ನಲ್ಲಿ ವಿದ್ಯಾರ್ಥಿಗಳು ಶಾಲೆಗೆ ತೆರಳಿದ್ದಾರೆ. ಧಾರಾಕಾರ ಮಳೆಯಿಂದ ಪಾರ್ವತಿ ಹಳ್ಳದ ಸೇತುವೆ ಜಲಾವೃತವಾಗಿದೆ. ಇಂಥ ಸಮಯದಲ್ಲಿ ಓಡಾಡಕ್ಕೆ ಆಗದಿರೋ ಸಮಯದಲ್ಲಿ ನೋಡಿ, ಇಷ್ಟು ನೀರಲ್ಲಿ ಮಕ್ಕಳನ್ನು ಕಳಿಸಬಾರ್ದು. ಮನೇಲೆ ಇಟ್ಕೊಳ್ಳೋದು ವಾಸಿ ಅಥವಾ ಶಾಲೆ ರಜೆ ಕೊಡೋದು ವಾಸಿ. ಆದರೆ ಸಡನ್ ಆಗಿ ನಿನ್ನೆ ರಾತ್ರಿ ಮಳೆ ಬಂದಿರೋದ್ರಿಂದ ಬೆಳಗ್ಗೆ ಮಕ್ಕಳು ಬಂದುಬಿಟ್ಟಿದ್ದಾರೆ. ಅವ್ರನ್ನ ಟ್ರ್ಯಾಕ್ಟರ್ನಲ್ಲಿ ಶಾಲೆ ಕರ್ಕೊಂಡೋಗಿ ಬಿಟ್ಟಿದ್ದಾರೆ. ವಾಪಸ್ ಕರ್ಕೊಂಡು ಬರುವಾಗಲೂ ಅಷ್ಟೇ ಎಚ್ಚರಿಕೆಯಿಂದ ಕರ್ಕೊಂಡು ಬರಬೇಕಾಗುತ್ತೆ. ಇಡೀ ಸೇತುವೆ ಸಂಪೂರ್ಣ ಜಲಾವೃತ ಆಗಿದೆ. ಎಲ್ಲಿ ಹಳ್ಳ ಇರುತ್ತೆ, ಕೊಳ್ಳ ಇರುತ್ತೆ, ಎಲ್ಲಿ ಸೇತುವೆ ಮುರಿದಿದೆಯಾ ಏನು ಗೊತ್ತಾಗಲ್ಲ, ಹಾಗೆ ನೀರು ತುಂಬಿಕೊಂಡಿದೆ. ಹಾಸಂಗಿ ನಾಗರಾಳ SP ಹೋಗುವ ಮಾರ್ಗ ಮತ್ತು ಪಾರ್ವತಿ ಹುಲಿಕೇರಿ ಅಲ್ಲೆಲ್ಲ ರಸ್ತೆಗಳು ಬಂದ್ ಆಗಿದ್ದಾವೆ. ಬಾಗಲಕೋಟೆ ಜಿಲ್ಲೆ ಗುಳೇದಗುಡ್ಡ ತಾಲೂಕಿನ ಗ್ರಾಮಗಳು ಇವು. ಟಿವಿ ಬರ್ತೇವೆ, ಟಿವಿ ಒಳಗೆ ಬರ್ತೇವೆ. ಧಾರಾಕಾರ ಮಳೆಗೆ ಪಾರ್ವತಿ ಹಳ್ಳದ ಸೇತುವೆ ಜಲಾವೃತವಾಗಿದೆ. ಹುಲ್ಲಿಕೆರೆಗೆ ಹೋಗುವ ಮಾರ್ಗ ಸಂಪೂರ್ಣ ಬಂದ್ ಆಗಿದೆ. ಬೆಳಗ್ಗೆ ಶಾಲೆಗೆ ಹೋಗೋದಕ್ಕೆ ವಿದ್ಯಾರ್ಥಿಗಳು ಪರದಾಡ್ತಾ ಇದ್ದಾರೆ. ಟ್ರ್ಯಾಕ್ಟರ್ ಮೂಲಕ ಗ್ರಾಮಸ್ಥರು ಮಕ್ಕಳನ್ನ ಸೇತುವೆ ದಾಟಿಸಿದ್ದಾರೆ. ಟ್ರ್ಯಾಕ್ಟರ್ನಲ್ಲಿ ವಿದ್ಯಾರ್ಥಿಗಳು ಶಾಲೆಗೆ ತೆರಳಿದ್ದಾರೆ. ಧಾರಾಕಾರ ಮಳೆಯಿಂದ ಪಾರ್ವತಿ ಹಳ್ಳದ ಸೇತುವೆ ಜಲಾವೃತವಾಗಿದೆ. ಇಂಥ ಸಮಯದಲ್ಲಿ ಓಡಾಡಕ್ಕೆ ಆಗದಿರೋ ಸಮಯದಲ್ಲಿ ನೋಡಿ, ಇಷ್ಟು ನೀರಲ್ಲಿ ಮಕ್ಕಳನ್ನು ಕಳಿಸಬಾರ್ದು. ಮನೇಲೆ ಇಟ್ಕೊಳ್ಳೋದು ವಾಸಿ ಅಥವಾ ಶಾಲೆ ರಜೆ ಕೊಡೋದು ವಾಸಿ. ಆದರೆ ಸಡನ್ ಆಗಿ ನಿನ್ನೆ ರಾತ್ರಿ ಮಳೆ ಬಂದಿರೋದ್ರಿಂದ ಬೆಳಗ್ಗೆ ಮಕ್ಕಳು ಬಂದುಬಿಟ್ಟಿದ್ದಾರೆ. ಅವ್ರನ್ನ ಟ್ರ್ಯಾಕ್ಟರ್ನಲ್ಲಿ ಶಾಲೆ ಕರ್ಕೊಂಡೋಗಿ ಬಿಟ್ಟಿದ್ದಾರೆ. ವಾಪಸ್ ಕರ್ಕೊಂಡು ಬರುವಾಗಲೂ ಅಷ್ಟೇ ಎಚ್ಚರಿಕೆಯಿಂದ ಕರ್ಕೊಂಡು ಬರಬೇಕಾಗುತ್ತೆ. ಇಡೀ ಸೇತುವೆ ಸಂಪೂರ್ಣ ಜಲಾವೃತ ಆಗಿದೆ. ಎಲ್ಲಿ ಹಳ್ಳ ಇರುತ್ತೆ, ಕೊಳ್ಳ ಇರುತ್ತೆ, ಎಲ್ಲಿ ಸೇತುವೆ ಮುರಿದಿದೆಯಾ ಏನು ಗೊತ್ತಾಗಲ್ಲ, ಹಾಗೆ ನೀರು ತುಂಬಿಕೊಂಡಿದೆ. ಹಾಸಂಗಿ ನಾಗರಾಳ SP ಹೋಗುವ ಮಾರ್ಗ ಮತ್ತು ಪಾರ್ವತಿ ಹುಲಿಕೇರಿ ಅಲ್ಲೆಲ್ಲ ರಸ್ತೆಗಳು ಬಂದ್ ಆಗಿದ್ದಾವೆ. ಬಾಗಲಕೋಟೆ ಜಿಲ್ಲೆ ಗುಳೇದಗುಡ್ಡ ತಾಲೂಕಿನ ಗ್ರಾಮಗಳು ಇವು. ಟಿವಿ ಬರ್ತೇವೆ, ಟಿವಿ ಒಳಗೆ ಬರ್ತೇವೆ. ಧಾರಾಕಾರ ಮಳೆಗೆ ಪಾರ್ವತಿ ಹಳ್ಳದ ಸೇತುವೆ ಜಲಾವೃತವಾಗಿದೆ. ಹುಲ್ಲಿಕೆರೆಗೆ ಹೋಗುವ ಮಾರ್ಗ ಸಂಪೂರ್ಣ ಬಂದ್ ಆಗಿದೆ. ಬೆಳಗ್ಗೆ ಶಾಲೆಗೆ ಹೋಗೋದಕ್ಕೆ ವಿದ್ಯಾರ್ಥಿಗಳು ಪರದಾಡ್ತಾ ಇದ್ದಾರೆ. ಟ್ರ್ಯಾಕ್ಟರ್ ಮೂಲಕ ಗ್ರಾಮಸ್ಥರು ಮಕ್ಕಳನ್ನ ಸೇತುವೆ ದಾಟಿಸಿದ್ದಾರೆ. ಟ್ರ್ಯಾಕ್ಟರ್ನಲ್ಲಿ ವಿದ್ಯಾರ್ಥಿಗಳು ಶಾಲೆಗೆ ತೆರಳಿದ್ದಾರೆ. ಧಾರಾಕಾರ ಮಳೆಯಿಂದ ಪಾರ್ವತಿ ಹಳ್ಳದ ಸೇತುವೆ ಜಲಾವೃತವಾಗಿದೆ. ಇಂಥ ಸಮಯದಲ್ಲಿ ಓಡಾಡಕ್ಕೆ ಆಗದಿರೋ ಸಮಯದಲ್ಲಿ ನೋಡಿ, ಇಷ್ಟು ನೀರಲ್ಲಿ ಮಕ್ಕಳನ್ನು ಕಳಿಸಬಾರ್ದು. ಮನೇಲೆ ಇಟ್ಕೊಳ್ಳೋದು ವಾಸಿ ಅಥವಾ ಶಾಲೆ ರಜೆ ಕೊಡೋದು ವಾಸಿ. ಆದರೆ ಸಡನ್ ಆಗಿ ನಿನ್ನೆ ರಾತ್ರಿ ಮಳೆ ಬಂದಿರೋದ್ರಿಂದ ಬೆಳಗ್ಗೆ ಮಕ್ಕಳು ಬಂದುಬಿಟ್ಟಿದ್ದಾರೆ. ಅವ್ರನ್ನ ಟ್ರ್ಯಾಕ್ಟರ್ನಲ್ಲಿ ಶಾಲೆ ಕರ್ಕೊಂಡೋಗಿ ಬಿಟ್ಟಿದ್ದಾರೆ. ವಾಪಸ್ ಕರ್ಕೊಂಡು ಬರುವಾಗಲೂ ಅಷ್ಟೇ ಎಚ್ಚರಿಕೆಯಿಂದ ಕರ್ಕೊಂಡು ಬರಬೇಕಾಗುತ್ತೆ. ಇಡೀ ಸೇತುವೆ ಸಂಪೂರ್ಣ ಜಲಾವೃತ ಆಗಿದೆ. ಎಲ್ಲಿ ಹಳ್ಳ ಇರುತ್ತೆ, ಕೊಳ್ಳ ಇರುತ್ತೆ, ಎಲ್ಲಿ ಸೇತುವೆ ಮುರಿದಿದೆಯಾ ಏನು ಗೊತ್ತಾಗಲ್ಲ, ಹಾಗೆ ನೀರು ತುಂಬಿಕೊಂಡಿದೆ. ಹಾಸಂಗಿ ನಾಗರಾಳ SP ಹೋಗುವ ಮಾರ್ಗ ಮತ್ತು ಪಾರ್ವತಿ ಹುಲಿಕೇರಿ ಅಲ್ಲೆಲ್ಲ ರಸ್ತೆಗಳು ಬಂದ್ ಆಗಿದ್ದಾವೆ. ಬಾಗಲಕೋಟೆ ಜಿಲ್ಲೆ ಗುಳೇದಗುಡ್ಡ ತಾಲೂಕಿನ ಗ್ರಾಮಗಳು ಇವು. ಟಿವಿ ಬರ್ತೇವೆ, ಟಿವಿ ಒಳಗೆ ಬರ್ತೇವೆ.
ಟಿವಿ ಒಳಗೆ ಬರ್ತೀವಿ. ಅಕ್ಕೆ. ಕೈ ಮಾಡ್ರಿ ಎಲ್ಲರೂ ಟಿವಿ ಒಳಗೆ ಬರ್ತೀವಿ. ಕೈ ಮಾಡ್ರಿ ಎಲ್ಲರೂ ನಾಳೆ ಪೇಪರ್ನ ಬರ್ತೀರಿ. ಧಾರಾಕಾರ ಮಳೆಗೆ ಪಾರ್ವತಿ ಹಳ್ಳದ ಸೇತುವೆ ಜಲಾವೃತವಾಗಿದೆ. ಹುಲ್ಲಿಕೆರೆಗೆ ಹೋಗುವ ಮಾರ್ಗ ಸಂಪೂರ್ಣ ಬಂದ್ ಆಗಿದೆ. ಬೆಳಗ್ಗೆ ಶಾಲೆಗೆ ಹೋಗೋದಕ್ಕೆ ವಿದ್ಯಾರ್ಥಿಗಳು ಪರದಾಡ್ತಾ ಇದ್ದಾರೆ. ಟ್ರ್ಯಾಕ್ಟರ್ ಮೂಲಕ ಗ್ರಾಮಸ್ಥರು ಮಕ್ಕಳನ್ನ ಸೇತುವೆ ದಾಟಿಸಿದ್ದಾರೆ. ಟ್ರ್ಯಾಕ್ಟರ್ನಲ್ಲಿ ವಿದ್ಯಾರ್ಥಿಗಳು ಶಾಲೆಗೆ ತೆರಳಿದ್ದಾರೆ. ಧಾರಾಕಾರ ಮಳೆಯಿಂದ ಪರ್ವತಿ ಹಳ್ಳದ ಸೇತುವೆ ಜಲಾವೃತವಾಗಿದೆ. ಇಂಥ ಸಮಯದಲ್ಲಿ ಓಡಾಡಕ್ಕೆ ಆಗದಿರೋ ಸಮಯದಲ್ಲಿ ನೋಡಿ, ಇಷ್ಟು ನೀರಲ್ಲಿ ಮಕ್ಕಳನ್ನು ಕಳಿಸಬಾರ್ದು. ಮನೇಲೇ ಇಟ್ಕೊಳ್ಳೋದು ವಾಸಿ ಅಥವಾ ಶಾಲೆ ರಜೆ ಕೊಡೋದು ವಾಸಿ. ಆದರೆ ಸಡನ್ ಆಗಿ ನಿನ್ನೆ ರಾತ್ರಿ ಮಳೆ ಬಂದಿರೋದ್ರಿಂದ ಬೆಳಗ್ಗೆ ಮಕ್ಕಳು ಧಾರಾಕಾರ ಮಳೆಗೆ ಪಾರ್ವತಿ ಹಳ್ಳದ ಸೇತುವೆ ಜಲಾವೃತವಾಗಿದೆ. ಹುಲ್ಲಿಕೆರೆಗೆ ಹೋಗುವ ಮಾರ್ಗ ಸಂಪೂರ್ಣ ಬಂದ್ ಆಗಿದೆ. ಬೆಳಗ್ಗೆ ಶಾಲೆಗೆ ಹೋಗೋದಕ್ಕೆ ವಿದ್ಯಾರ್ಥಿಗಳು ಪರದಾಡ್ತಾ ಇದ್ದಾರೆ. ಟ್ರ್ಯಾಕ್ಟರ್ ಮೂಲಕ ಗ್ರಾಮಸ್ಥರು ಮಕ್ಕಳನ್ನ ಸೇತುವೆ ದಾಟಿಸಿದ್ದಾರೆ. ಟ್ರ್ಯಾಕ್ಟರ್ನಲ್ಲಿ ವಿದ್ಯಾರ್ಥಿಗಳು ಶಾಲೆಗೆ ತೆರಳಿದ್ದಾರೆ. ಧಾರಾಕಾರ ಮಳೆಯಿಂದ ಪರ್ವತಿ ಹಳ್ಳದ ಸೇತುವೆ ಜಲಾವೃತವಾಗಿದೆ. ಇಂಥ ಸಮಯದಲ್ಲಿ ಓಡಾಡಕ್ಕೆ ಆಗದಿರೋ ಸಮಯದಲ್ಲಿ ನೋಡಿ, ಇಷ್ಟು ನೀರಲ್ಲಿ ಮಕ್ಕಳನ್ನು ಕಳಿಸಬಾರ್ದು. ಮನೇಲೇ ಇಟ್ಕೊಳ್ಳೋದು ವಾಸಿ ಅಥವಾ ಶಾಲೆ ರಜೆ ಕೊಡೋದು ವಾಸಿ. ಆದರೆ ಸಡನ್ ಆಗಿ ನಿನ್ನೆ ರಾತ್ರಿ ಮಳೆ ಬಂದಿರೋದ್ರಿಂದ ಬೆಳಗ್ಗೆ ಮಕ್ಕಳು ಬಂದುಬಿಟ್ಟಿದ್ದಾರೆ. ಅವ್ರನ್ನ ಟ್ರ್ಯಾಕ್ಟರ್ನಲ್ಲಿ ಶಾಲೆ ಕರ್ಕೊಂಡೋಗಿ ಬಿಟ್ಟಿದ್ದಾರೆ. ವಾಪಸ್ ಕರ್ಕೊಂಡು ಬರುವಾಗಲೂ ಅಷ್ಟೇ ಎಚ್ಚರಿಕೆಯಿಂದ ಕರ್ಕೊಂಡು ಬರಬೇಕಾಗುತ್ತೆ. ಇಡೀ ಸೇತುವೆ ಸಂಪೂರ್ಣ ಜಲಾವೃತ ಆಗಿದೆ. ಎಲ್ಲಿ ಹಳ್ಳ ಇರುತ್ತೆ, ಕೊಳ್ಳ ಇರುತ್ತೆ, ಎಲ್ಲಿ ಸೇತುವೆ ಮುರಿದಿದೆಯಾ ಏನು ಗೊತ್ತಾಗಲ್ಲ, ಹಾಗೆ ನೀರು ತುಂಬಿಕೊಂಡಿದೆ. ಹಾಸಂಗಿ ನಾಗರಾಳ SP ಹೋಗುವ ಮಾರ್ಗ ಮತ್ತು ಪರ್ವತಿ ಹುಲಿಕೇರಿ ಅಲ್ಲೆಲ್ಲ ರಸ್ತೆಗಳು ಬಂದ್ ಆಗಿದ್ದಾವೆ. ಬಾಗಲಕೋಟೆ ಜಿಲ್ಲೆ ಗುಳೇದಗುಡ್ಡ ತಾಲೂಕಿನ ಗ್ರಾಮಗಳು ಇವು. ಅಕ್ಕೆ. ನಾಳೆ ಟಿವಿ ಬರ್ತೀವಿ, ಟಿವಿ ಒಳಗೆ ಬರ್ತೀವಿ. ಅಕ್ಕೆ. ಟಿವಿ ಒಳಗೆ ಬರ್ತೀವಿ. ಅಕ್ಕೆ. ಕೈ ಮಾಡ್ರಿ ಎಲ್ಲರೂ ನಾಳೆ ಪೇಪರ್ನ ಟಿವಿ ಒಳಗೆ ಬರ್ತೀವಿ. ಕೈ ಮಾಡ್ರಿ ಎಲ್ಲರೂ ನಾಳೆ ಪೇಪರ್ನ ಬರ್ತೀರಿ. ಧಾರಾಕಾರ ಮಳೆಗೆ ಪಾರ್ವತಿ ಹಳ್ಳದ ಸೇತುವೆ ಜಲಾವೃತವಾಗಿದೆ. ಹುಲ್ಲಿಕೆರೆಗೆ ಹೋಗುವ ಮಾರ್ಗ ಸಂಪೂರ್ಣ ಬಂದ್ ಆಗಿದೆ. ಬೆಳಗ್ಗೆ ಶಾಲೆಗೆ ಹೋಗೋದಕ್ಕೆ ವಿದ್ಯಾರ್ಥಿಗಳು ಪರದಾಡ್ತಾ ಇದ್ದಾರೆ. ಟ್ರ್ಯಾಕ್ಟರ್ ಮೂಲಕ ಗ್ರಾಮಸ್ಥರು ಮಕ್ಕಳನ್ನ ಸೇತುವೆ ದಾಟಿಸಿದ್ದಾರೆ. ಟ್ರ್ಯಾಕ್ಟರ್ನಲ್ಲಿ ವಿದ್ಯಾರ್ಥಿಗಳು ಶಾಲೆಗೆ ತೆರಳಿದ್ದಾರೆ.